ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಕರೆಂಟ್ ಅಫೇರ್ಸ್ ತರಗತಿಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಒಂದು ವರ್ಷದ ಕರೆಂಟ್ ಅಫೇರ್ಸನ್ನು ಸಿವಿಲ್ ಪಿ ಸಿ ಪರೀಕ್ಷೆಗಾಗಿ, ಅಂದರೆ ಇವಾಗೇನು ಸಿವಿಲ್ ಪಿ ಸಿ ಪರೀಕ್ಷೆಗಳು ಹತ್ತಿರ ಬರ್ತಾ ಇದ್ದಾವಲ್ಲ, ಅದಕ್ಕೋಸ್ಕರ ಈ ಕ್ಲಾಸ್ಗಳನ್ನ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲ ಪರೀಕ್ಷೆಗಳಿಗೂ ಕೂಡ ಈ ಕ್ಲಾಸ್ ಹೆಲ್ಪ್ ಆಗುತ್ತೆ. 21ನೇ ಪ್ರಶ್ನೆ, UNWTOನ ಅತ್ಯುತ್ತಮ ಪ್ರವಾಸೋದ್ಯಮ ಹಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ನ ದೋರ್ಡೋ ಎಂಬುದು ಎಲ್ಲಿತ್ತಪ್ಪ ಅಂದರೆ ಗುಜರಾತ್ ರಾಜ್ಯದಲ್ಲಿದೆ. ಯಾವ ರಾಜ್ಯ? ಗುಜರಾತ್ ರಾಜ್ಯ. ಈ ಗುಜರಾತ್ ರಾಜ್ಯದ ದೋರ್ಡೋ ಎಂಬ ಹಳ್ಳಿ UNWTOನ ಅತ್ಯುತ್ತಮ ಪ್ರವಾಸೋದ್ಯಮ ಹಳ್ಳಿಯಾಗಿ ಹೊರಹೊಮ್ಮಿದೆ. UNWTOನ ವಿಸ್ತೃತ ರೂಪ ಏನಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಜೇಷನ್. ನೆಕ್ಸ್ಟ್, 2023ನೇ ಸಾಲಿನ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿ ವಿಜೇತರು. ಇದಕ್ಕೆ ಸರಿಯಾದ ಉತ್ತರ ನರ್ಗಿಸ್ ಮೊಹಮ್ಮದಿ. ನರ್ಗಿಸ್ ಮೊಹಮ್ಮದಿಯವರು 2023ನೇ ಸಾಲಿನ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯಾವ ದೇಶದವರಪ್ಪ ಅಂದರೆ ಇರಾನ್ ದೇಶದವರು. ಯಾವ ದೇಶದವರು? ಇರಾನ್ ದೇಶದವರು. 108 ಅಡಿ ಎತ್ತರದ ಆದಿ ಶಂಕರಾಚಾರ್ಯರ ಏಕತ್ವ ಪ್ರತಿಮೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶದ ಓಂಕಾರೇಶ್ವರ. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ 108 ಅಡಿ ಎತ್ತರದ ಆದಿ ಶಂಕರಾಚಾರ್ಯರ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಪ್ರತಿಮೆಯನ್ನು ಏನಂತ ಕರೀತಾರೆ ಅಂದರೆ ಏಕತ್ವ ಪ್ರತಿಮೆ ಅಂತೇಳಿ ಕರೀತಾರೆ. ಹಾಗಾದರೆ ವಿಶ್ವದ ಅತಿ ಎತ್ತರದ ಪ್ರತಿಮೆ ಯಾವುದಪ್ಪ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏಕತಾ ಪ್ರತಿಮೆ ಅಥವಾ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರೀತಾರೆ. ಏನಂತ ಕರೀತಾರೆ? ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಲ್ಲೈತಪ್ಪ ಅಂದರೆ ಗುಜರಾತ್ ರಾಜ್ಯದ ನರ್ಮದಾ ನದಿಯ ತೀರದಲ್ಲೈತಿ. ಇದರ ಎತ್ತರ 182 ಮೀಟರ್. ಎಷ್ಟು? 182 ಮೀಟರ್. ಇದು ವಿಶ್ವದ ಅತಿ ಎತ್ತರವಾದ ಪ್ರತಿಮೆಯಾಗಿದೆ. ಇದು ಯಾರ ಪ್ರತಿಮೆಯಾಗಿದೆ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಯಾಗಿದೆ. ನೆಕ್ಸ್ಟ್, ಕರ್ನಾಟಕದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಇದಕ್ಕೆ ಸರಿಯಾದ ಉತ್ತರ ಸಿ ನಾರಾಯಣಸ್ವಾಮಿ. ನೋಡಿ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಪ್ರಸ್ತುತ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಸಿ ನಾರಾಯಣಸ್ವಾಮಿ ಅವರನ್ನು ನೇಮಕ ಮಾಡಲಾಗಿದೆ. ಹಾಗಾದರೆ ಮೊದಲ ಅಧ್ಯಕ್ಷರು ಯಾರಿದ್ದರು ಕರ್ನಾಟಕದ ಮೊದಲ ಹಣಕಾಸು ಆಯೋಗದ ಅಂದರೆ ಜಿ ತಿಮ್ಮಯ್ಯ ಅವರಿದ್ದರು. ಯಾರಿದ್ದರು? ಜಿ ತಿಮ್ಮಯ್ಯ. ಹಾಗಾದರೆ 4ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ದರು ಅಂದರೆ ಚಿನ್ನಸ್ವಾಮಿ ಅವರಿದ್ದರು. ಯಾರಿದ್ದರು? ಚಿನ್ನಸ್ವಾಮಿಯವರು 4ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಜಿ ತಿಮ್ಮಯ್ಯ ಅವರು ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು. ಅದೇ ರೀತಿಯಾಗಿ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಸಿ ನಾರಾಯಣಸ್ವಾಮಿ. 91ನೇ ಭಾರತೀಯ ವಾಯುಪಡೆ ದಿನವನ್ನು ಯಾವ ನಗರದಲ್ಲಿ ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ನೋಡಿ ಫ್ರೆಂಡ್ಸ್, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 91ನೇ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಯಿತು. ಈ ಪ್ರಯಾಗ್ರಾಜ್ ಇದರ ಹಿಂದಿನ ಹೆಸರು ಏನಪ್ಪ ಅಂದರೆ ಅಲಹಾಬಾದ್. ಇದರ ಹಿಂದಿನ ಹೆಸರು ಅಲಹಾಬಾದ್. ಪ್ರಸ್ತುತ ಇದನ್ನು ಪ್ರಯಾಗ್ರಾಜ್ ಎಂದು ಮಾಡಲಾಗಿದೆ. ಹೌದಾ? ವಾಯುಪಡೆ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂದರೆ ಅಕ್ಟೋಬರ್ 8ರಂದು ಆಚರಣೆ ಮಾಡಲಾಗುತ್ತೆ. ಯಾವಾಗ? ಅಕ್ಟೋಬರ್ 8. ಅಕ್ಟೋಬರ್ 8ರಂದು ಯಾಕೆ ಆಚರಣೆ ಮಾಡಲಾಗುತ್ತೆ ಅಂದರೆ ಭಾರತೀಯ ವಾಯುಪಡೆ 1932 ಅಕ್ಟೋಬರ್ 8ರಂದು ಸ್ಥಾಪನೆ ಆದೈತಿ. ಅದು ಸ್ಥಾಪನೆ ಆದ ದಿನವಾದ ಅಕ್ಟೋಬರ್ 8ರಂದು ಪ್ರತಿ ವರ್ಷ ಭಾರತದ ವಾಯುಪಡೆ ದಿನವಾಗಿ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ 2023 ಹೌದಾ? 2022ರಲ್ಲಿ ಭಾರತೀಯ ವಾಯುಪಡೆ ದಿನವನ್ನು ಎಲ್ಲಿ ಆಚರಿಸಲಾಯಿತು ಅಂದರೆ ಚಂಡೀಗಢನಲ್ಲಿ ಆಚರಿಸಲಾಯಿತು. ಎಲ್ಲಿ? ಚಂಡೀಗಢ. ನೆಕ್ಸ್ಟ್, 2023ನೇ ಸಾಲಿನ ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ಪಡೆದವರು. ಇದಕ್ಕೆ ಸರಿಯಾದ ಉತ್ತರ ಕ್ಲೌಡಿಯಾ ಗೋಲ್ಡಿನ್ ಅವರಿಗೆ 2023ನೇ ಸಾಲಿನ ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಇವರು ಯಾವ ದೇಶದವರಪ್ಪ ಅಂದರೆ ಅಮೇರಿಕಾ ದೇಶದವರು. ಯಾವ ದೇಶ? ಅಮೇರಿಕಾ ದೇಶದವರು. ಅದೇ ರೀತಿಯಾಗಿ ಜಾನ್ ಪೊಸೆ ಅವರಿಗೆ ಯಾವ ವಿಭಾಗದಲ್ಲಿ ದೊರೆತಿದೆ ಅಂದರೆ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಸಾಹಿತ್ಯ ವಿಭಾಗ. ನರ್ಗಿಸ್ ಮೊಹಮ್ಮದಿ ಅವರಿಗೆ ಶಾಂತಿ ವಿಭಾಗ. ನೆಕ್ಸ್ಟ್, 2023ರಲ್ಲಿ ಒಟ್ಟು ಎಷ್ಟು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 68. ನೋಡಿ ಫ್ರೆಂಡ್ಸ್, ಈ ವರ್ಷ 68 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ. ಸರ್, 68 ಯಾಕೆ ನೀಡಿದ್ರು ಅಂದರೆ ಪ್ರಸ್ತುತ ಎಷ್ಟನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿಕೊಳ್ಳಲಾಗಿದೆ ಅಂದರೆ
68ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿಕೊಳ್ಳಲಾಗಿದೆ. ಅದಕ್ಕಾಗಿ ಈ ಸಲ 68 ಜನರಿಗೆ ಏನು ಮಾಡಲಾಗಿದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ 68 ಜನರಲ್ಲಿ 68 ಪ್ರಶಸ್ತಿಯಲ್ಲಿ 10 ಸಂಘ ಸಂಸ್ಥೆಗಳಿಗೆ ನೀಡಲಾಗಿದೆ. ನೆಕ್ಸ್ಟ್ 4ನೇ ಪ್ಯಾರಾ ಏಷ್ಯಾಡ್ ಗೇಮ್ಸ್ನಲ್ಲಿ ಭಾರತದ ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ 5ನೇ ಸ್ಥಾನ. ನೋಡಿ ಫ್ರೆಂಡ್ಸ್, ಭಾರತವು ಪ್ಯಾರಾ ಏಷ್ಯಾಡ್ ಗೇಮ್ನಲ್ಲಿ 111 ಪದಕಗಳೊಂದಿಗೆ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 5ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿರೋದು ಚೀನಾ ಮೊದಲ ಸ್ಥಾನದಲ್ಲಿದೆ. ಈ ಪ್ಯಾರಾ ಏಷ್ಯಾಡ್ ಗೇಮ್ಸ್ ಎಲ್ಲಿ ನಡೀತಪ್ಪ ಅಂದರೆ ಚೀನಾದ ಹಾಂಗ್ಝೌನಲ್ಲಿ ನಡೀತು. ಎಲ್ಲಿ? ಚೀನಾದ ಹಾಂಗ್ಝೌ. ಏಷ್ಯನ್ ಗೇಮ್ಸು ಮತ್ತು ಪ್ಯಾರಾ ಏಷ್ಯನ್ ಗೇಮ್ಸ್ ಎರಡೂ ಕೂಡ ಒಂದೇ ಸ್ಥಳದಲ್ಲಿ ನಡೆದಿದೆ, ಚೀನಾದ ಹಾಂಗ್ಝೌನಲ್ಲಿ. ಏಷ್ಯನ್ ಗೇಮ್ಸ್ 19ನೇ ಆವೃತ್ತಿದಾದರೆ ಪ್ಯಾರಾ ಏಷ್ಯಾಡ್ ಗೇಮ್ಸ್ 4ನೇ ಆವೃತ್ತಿ. ಹೌದಾ? ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ 4ನೇ ಸ್ಥಾನ, ಇಲ್ಲಿ ಪ್ಯಾರಾ ಏಷ್ಯಾಡ್ ಗೇಮ್ಸ್ನಲ್ಲಿ 5ನೇ ಸ್ಥಾನ. ಏಷ್ಯನ್ ಗೇಮ್ಸ್ನಲ್ಲಿ ಪದಕಗಳು ಎಷ್ಟು ಪಡೆದಪ್ಪ ಅಂದರೆ ಭಾರತದವರು 107 ಪದಕಗಳನ್ನು ಪಡೆದವರು. ಪ್ಯಾರಾ ಏಷ್ಯಾಡ್ ಗೇಮ್ಸ್ನಲ್ಲಿ 111 ಪದಕಗಳು. ಇವು ನೆನಪಿರಲಿ. ನೆಕ್ಸ್ಟ್, ಪ್ಯಾರಾ ಏಷ್ಯಾಡ್ ಗೇಮ್ಸ್ನ ಮಿಶ್ರ ಕಾಂಪೌಂಡ್ ವಿಭಾಗದಲ್ಲಿ ಚಿನ್ನದ ಪದಕ ಹಾಗೂ ಮಹಿಳೆಯರ ಡಬಲ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದ ಶೀತಲ್ ದೇವಿಯವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ನೋಡಿ ಫ್ರೆಂಡ್ಸ್, ಇವರು ಇಂಪಾರ್ಟೆಂಟ್ ಆಗ್ತಾರೆ. ಇಂಪಾರ್ಟೆಂಟ್ ಕ್ವಶನ್ ಇದು. ಶೀತಲ್ ದೇವಿಯವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದರೆ ಆರ್ಚರಿ ಅಥವಾ ಬಿಲ್ಲುಗಾರಿಕೆ, ಈ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇವರು ಒಬ್ಬರು ಪ್ಯಾರಾ ಏಷ್ಯಾಡ್ ಅಥ್ಲೆಟಿಕ್ ಗೇಮ್ಸ್ನಲ್ಲಿ ಭಾಗವಹಿಸಿದವರು. ಇವರಿಗೆ ಎರಡೂ ಕೈ ಇಲ್ಲ ಅಂದರೂ ಕೂಡ ಇವರು ಪ್ಯಾರಾ ಏಷ್ಯಾಡ್ ಗೇಮ್ಸ್ನಲ್ಲಿ ಕಾಂಪೌಂಡ್ ವಿಭಾಗದಲ್ಲಿ ಚಿನ್ನದ ಪದಕ ಮತ್ತು ಮಹಿಳೆಯರ ಡಬಲ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದು ಸಾಹಸವನ್ನು ಮಾಡಿದ್ದಾರೆ ಇವರು. ನೋಡಿ, ಎರಡೂ ಕೈ ಇಲ್ಲ ಅಂದರೂ ಕೂಡ ಬಿಲ್ಲುಗಾರಿಕೆಯನ್ನು ಮಾಡ್ತಾರೆ. ಯಾರು? ಶೀತಲ್ ದೇವಿ ಅವರು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯ 141ನೇ ಅಧಿವೇಶನ ನಡೆದ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ಮುಂಬೈನಲ್ಲಿ ಏನು ನಡೀತು ಅಂದರೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯ 141ನೇ ಅಧಿವೇಶನ ನಡೆಯಿತು. 2024ರಲ್ಲಿ ನಡೆಯಲಿರುವ ಬೇಸಿಗೆ ಒಲಿಂಪಿಕ್ ಕ್ರೀಡೆಯು ಎಲ್ಲಿ ನಡೆಯಲಿದೆ? ನೋಡಿ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕಪ್ಪ ಅಂದರೆ ಪ್ರಸ್ತುತ 2024 ಬಂದಿದೆ ಅಂದರೆ ಇವಾಗ ಈ ವರ್ಷ ಏನು ನಡೆಯುತ್ತೆ, ಬೇಸಿಗೆ ಒಲಿಂಪಿಕ್ಸ್ ನಡೆಯುತ್ತೆ. ಹೌದಾ? ಈ ವರ್ಷದ ಬೇಸಿಗೆ ಒಲಿಂಪಿಕ್ಸ್ ಎಲ್ಲಿ ನಡೀತೈತಪ್ಪ ಅಂದರೆ ಪ್ಯಾರಿಸ್ನಲ್ಲಿ ನಡೀತೈತಿ. ಎಲ್ಲಿ? ಫ್ರಾನ್ಸ್ ದೇಶದ ಪ್ಯಾರಿಸ್. ಈ ಪ್ಯಾರಿಸ್ ಎಲ್ಲಿ ಬರ್ತೈತಿ? ಫ್ರಾನ್ಸ್ ದೇಶದಲ್ಲಿ ಬರ್ತೈತಿ. ಹೌದಾ? ಹಾಗಾದರೆ 2020ರ ಟೋಕಿಯೋ ಒಲಿಂಪಿಕ್ಸ್ ಅಂದರೆ 2020ರಲ್ಲಿ ಎಲ್ಲಿ ನಡೆದಿತ್ತು? ಟೋಕಿಯೋನಲ್ಲಿ ನಡೆದಿತ್ತು. 2020. ಹೌದಾ? ಅದೇ ರೀತಿಯಾಗಿ 2028ರದ್ದು ಎಲ್ಲಿ ನಡೀತೈತಿ? ಲಾಸ್ ಏಂಜಲೀಸ್ನಲ್ಲಿ ನಡೀತೈತಿ. 2028 ಲಾಸ್ ಏಂಜಲೀಸ್. ಈ ಲಾಸ್ ಏಂಜಲೀಸ್ ಎಲ್ಲಿ ಬರ್ತೈತಪ್ಪ ಅಂದರೆ USA ಬರ್ತೈತಿ ಅಂದರೆ ಅಮೇರಿಕಾ ದೇಶದಲ್ಲಿ ಬರ್ತೈತಿ. ನೆಕ್ಸ್ಟ್, 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ತಂಡದ ಧ್ವಜಧಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ನೀರಜ್ ಚೋಪ್ರಾ ಅವರು ಏನಪ್ಪ ಅಂದರೆ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಧ್ವಜಧಾರಿಯಾಗಲಿದ್ದಾರೆ. ಮತ್ತು ನೀರಜ್ ಚೋಪ್ರಾ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದರೆ ಜಾವೆಲಿನ್ ಥ್ರೋ. ಯಾವುದು? ಜಾವೆಲಿನ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಇವರು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಏನು ಪಡೆದಿದ್ದಾರಪ್ಪ ಅಂದರೆ ಚಿನ್ನದ ಪದಕವನ್ನು ಪಡಿತಾರೆ. ಯಾವಾಗಪ್ಪ ಅಂದರೆ ಆಗಸ್ಟ್ 7ರಂದು ಏನು ಮಾಡ್ತಾರೆ, ಇವರು ಜಾವೆಲಿನನ್ನು ಎಸೆಯುವುದರ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸ್ಕೊಳ್ತಾರೆ. ಯಾವಾಗ? ಆಗಸ್ಟ್ 7. ಅದಕ್ಕಾಗಿ ಪ್ರತಿ ವರ್ಷ ಏನಂತ ಆಚರಣೆ ಮಾಡಲು ಘೋಷಿಸಲಾಗಿದೆ ಅಂದರೆ ಜಾವೆಲಿನ್ ದಿನವಾಗಿ ಆಚರಣೆ ಮಾಡಲು ಘೋಷಿಸಲಾಗಿದೆ. ಜಾವೆಲಿನ್ ಎಸೆತ ದಿನ. ನೆಕ್ಸ್ಟ್, ಭಾರತದಲ್ಲಿ ಮೊದಲ ಬಾರಿ ಜಾತಿ ಗಣತಿ ವರದಿ ಬಿಡುಗಡೆ ಮಾಡಿದ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಬಿಹಾರ ರಾಜ್ಯ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿದೆ. ಇದು ಜಾತಿ ಗಣತಿ ಬಿಡುಗಡೆ ಮಾಡಿದ ದೇಶದ ಮೊದಲ ರಾಜ್ಯವಾಗಿ ಹೊರಹೊಮ್ಮಿದೆ. ಎಷ್ಟನೇ ರಾಜ್ಯ? ಮೊದಲ ರಾಜ್ಯ. ಯಾವುದು? ಬಿಹಾರ. ಆದರೆ ಕರ್ನಾಟಕ ಕೂಡ ಜಾತಿ ಗಣತಿಯನ್ನು ಮಾಡಿದೆ, ಆದರೆ ವರದಿಯನ್ನು ಬಿಡುಗಡೆ ಮಾಡಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್, 2023ರ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ 111ನೇ ಸ್ಥಾನ. ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ 2023 ಎಷ್ಟನೇದು? 2023. ಇದರ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟನೇದು? 111ನೇ ಸ್ಥಾನ. ನೆಕ್ಸ್ಟ್, 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ಮಂಡ್ಯ.
87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತೈತೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಡೀತೈತಿ. ಹಾಗಾದರೆ 86ನೇದು ಎಲ್ಲಿ ನಡೆದಿತ್ತು ಸರ್ ಅಂತೇಳಿ ನೀವು ಕೇಳ್ಬೋದು. 86ನೇದು ಎಲ್ಲಿ ನಡೆದಿತ್ತು ಅಂದರೆ ಹಾವೇರಿಯಲ್ಲಿ ನಡೆದಿತ್ತು. ಹಾವೇರಿಯನ್ನು ಏನಂತ ಕರೀತಾರೆ ಅಂದರೆ ಏಲಕ್ಕಿ ನಗರಿ ಅಂತ ಕರೀತಾರೆ. ಹೌದಾ. ಇದರ ಅಧ್ಯಕ್ಷತೆ ಯಾರು ವಹಿಸಿದ್ರಪ್ಪ ಅಂದರೆ ದೊಡ್ಡ ರಂಗೇಗೌಡರು ವಹಿಸಿದರು. ಯಾರು ವಹಿಸಿದರು? ದೊಡ್ಡ ರಂಗೇಗೌಡ. ಹೌದಾ. ಇವರ ಕಾವ್ಯನಾಮ ಏನಪ್ಪ ಅಂದರೆ ಮನುಜ ಎಂಬ ಕಾವ್ಯನಾಮವನ್ನು ಹೊಂದಿದ್ದಾರೆ. ಯಾರು? ದೊಡ್ಡ ರಂಗೇಗೌಡರು. ಅದೇ ರೀತಿಯಾಗಿ 85ನೇದು ಎಲ್ಲಿ ನಡೆದಿತ್ತು ಸರ್ ಅಂದರೆ 85ನೇದ್ದು ಕಲಬುರಗಿಯಲ್ಲಿ ನಡೆದಿತ್ತು. ಎಲ್ಲಿ? ಕಲಬುರಗಿ. ಕಲಬುರಗಿಯಲ್ಲಿ ಯಾರ ಅಧ್ಯಕ್ಷತೆ ವಹಿಸಿದ್ರಪ್ಪ ಅಂದರೆ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಅಧ್ಯಕ್ಷತೆಯನ್ನು ವಹಿಸಿದರು. ಹೌದಾ. ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಮಾಡುತ್ತೆ? ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸುತ್ತೆ. ಯಾವುದು? ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದರೆ 1915ರಲ್ಲಿ ಸ್ಥಾಪನೆ ಆಯಿತು. ಯಾವಾಗ? 1915. ಇತ್ತೀಚೆಗೆ CTI ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಹೌದಾ. ಹಾಗಾದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಧ್ಯೇಯವಾಕ್ಯ ಇದೆ. ಏನಪ್ಪ ಅಂದರೆ ಮನುಷ್ಯ ಜಾತಿ ತಾನೊಂದೇ ಒಲಂ. ಏನು? ಮನುಷ್ಯ ಜಾತಿ ತಾನೊಂದೇ ಒಲಂ. ತಾನೊಂದೇ ಒಲಂ ಎಂಬುದು ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ಯೇಯವಾಕ್ಯವಾಗಿದೆ. ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರಾದಪ್ಪ ಅಂದರೆ 26ನೇ ಅಧ್ಯಕ್ಷರು ಮಹೇಶ್ ಜೋಶಿ ಅವರು ಅದಾರೆ. ಯಾರದಾರ? ಮಹೇಶ್ ಜೋಶಿ. ನೆಕ್ಸ್ಟ್ 413ನೇ ಮೈಸೂರು ದಸರಾದಲ್ಲಿ ಮೊದಲ ಸ್ಥಾನ ಪಡೆದ ಸ್ತಬ್ಧ ಚಿತ್ರ. ಅಂದರೆ ಇತ್ತೀಚೆಗೆ ಏನು ಮೈಸೂರು ದಸರಾ ನಡೀತಲ್ಲ 2023ರಲ್ಲಿ, ಅದು ಎಷ್ಟನೇ ಮೈಸೂರು ದಸರಾ ಅಂದರೆ 413ನೇ ಮೈಸೂರು ದಸರಾ. ಆ ಮೈಸೂರು ದಸರಾದಲ್ಲಿ ಯಾವ ಸ್ತಬ್ಧ ಚಿತ್ರವು ಮೊದಲ ಸ್ಥಾನ ಪಡೆದಿದೆ ಅಂದರೆ ಧಾರವಾಡ ಜಿಲ್ಲೆಯ ಸ್ತಬ್ಧ ಚಿತ್ರ. ಈ ಧಾರವಾಡ ಜಿಲ್ಲೆಯ ಸ್ತಬ್ಧ ಚಿತ್ರ ಏನನ್ನು ಒಳಗೊಂಡಿತ್ತಂದರೆ ಧಾರವಾಡ ಪೇಡ ಮತ್ತು ಧಾರವಾಡ ಎಮ್ಮೆಯನ್ನು ಒಳಗೊಂಡಿತ್ತು. ಎಮ್ಮೆಯನ್ನು ಒಳಗೊಂಡಿರುವಂಥ ಸ್ತಬ್ಧ ಚಿತ್ರ ಏನು ಮಾಡಿದೆ? ಮೈಸೂರು ದಸರಾದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದರೆ ಈ ಮೈಸೂರು ದಸರಾವನ್ನು ಉದ್ಘಾಟಿಸಿದವರು ಯಾರಪ್ಪ ಅಂದರೆ ಹಂಸಲೇಖ ಗುರುಗಳು. ಯಾರು? ಹಂಸಲೇಖ ಗುರುಗಳು. ಹಾಗಾದರೆ 2022ರಲ್ಲಿ ಯಾರು ಉದ್ಘಾಟಿಸಿದ್ದಾರೆ ಅಂದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಯಾರು? ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರು ಉದ್ಘಾಟಿಸಿದ್ದರು. ಹೌದಾ. ನೆಕ್ಸ್ಟ್ 19ನೇ ಏಷ್ಯನ್ ಗೇಮ್ಸ್ನ ಕ್ರಿಕೆಟ್ನಲ್ಲಿ ಚಿನ್ನದ ಪದಕ ಪಡೆದ ತಂಡ. ಇದಕ್ಕೆ ಸರಿಯಾದ ಉತ್ತರ ಭಾರತ ತಂಡ ಏನು ಮಾಡಿದೆ ಅಂದರೆ 19ನೇ ಏಷ್ಯನ್ ಗೇಮ್ಸ್ ಏನು ಚೀನಾದ ಹ್ಯಾಂಗ್ಝೌನಲ್ಲಿ ನಡೀತಲ್ಲ ಅದರಲ್ಲಿ ಕ್ರಿಕೆಟ್ನಲ್ಲಿ ಏನು ಮಾಡಿದೆ? ಚಿನ್ನದ ಪದಕವನ್ನು ಪಡೆದುಕೊಂಡಿದೆ. ಹೌದಾ. ಮಹಿಳಾ ಕ್ರಿಕೆಟ್ ತಂಡವು ಕೂಡ ಚಿನ್ನದ ಪದಕ. ಮಹಿಳಾ ಕ್ರಿಕೆಟ್ ತಂಡ ಕೂಡ ಏನು ಮಾಡಿದೆ? ಚಿನ್ನದ ಪದಕವನ್ನು ಪಡೆದುಕೊಂಡಿದೆ. ಹೌದಾ. ಮಹಿಳಾ ಕಬಡ್ಡಿ ತಂಡ ಕೂಡ ಚಿನ್ನದ ಪದಕ. ಅದೇ ರೀತಿಯಾಗಿ ಪುರುಷರ ಕಬಡ್ಡಿ ತಂಡವು ಕೂಡ ಯಾವ ಪದಕ? ಚಿನ್ನದ ಪದಕವನ್ನು ಪಡೆದುಕೊಂಡಿದೆ. ಇವೆಲ್ಲವನ್ನು ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. 2023ನೇ ಸಾಲಿನ ವಿಶ್ವ ಆಹಾರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಹೈಡಿ ಕುನ್ಹಾ ಅವರಿಗೆ ಏನು ಮಾಡಲಾಗಿದೆ ಅಂದರೆ 2023ನೇ ಸಾಲಿನ ವಿಶ್ವ ಆಹಾರ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗಾದರೆ ವಿಶ್ವ ಆಹಾರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಅಕ್ಟೋಬರ್ 16ರಂದು ಆಚರಣೆ ಮಾಡ್ತಾರೆ. ಸರ್, ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನವನ್ನು ಆಚರಣೆ ಯಾಕೆ ಮಾಡ್ತಾರೆ ಅಂತ ಕೇಳ್ಬೋದು ನೀವು. ಯಾಕೆ ಮಾಡ್ತಾರಪ್ಪ ಅಂದರೆ 1945 ಅಕ್ಟೋಬರ್ 16ರಂದು FAO ಅನ್ನುವಂಥ ಒಂದು ಸಂಘಟನೆ ಇಟಲಿಯ ರೋಮ್ನಲ್ಲಿ ಸ್ಥಾಪನೆಯಾಗುತ್ತೆ. FAO ಅಂದರೆ ಏನಪ್ಪ ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅನ್ನೋದು ಒಂದು ಸಂಸ್ಥೆ. ಇದು ಎಲ್ಲಿ ಸ್ಥಾಪನೆ ಆದೈತಪ್ಪ ಅಂದರೆ ಇಟಲಿಯ ರೋಮ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದೈತಿ. ಹೌದಾ. ಅಲ್ಲಿ ಸ್ಥಾಪನೆ ಆಗ್ತೈತಿ. ಯಾವಾಗ? 1945 ಅಕ್ಟೋಬರ್ 16ರಂದು. ಅದಕ್ಕಾಗಿ ಪ್ರತಿ ವರ್ಷ ಅಕ್ಟೋಬರ್ 16ರಂದು ಏನಂತ ಆಚರಣೆ ಮಾಡ್ತಾರೆ? ವಿಶ್ವ ಆಹಾರ ದಿನವಾಗಿ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಡ್ಯಾಶ್ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಅಂದರೆ ಡ್ಯಾಶ್ ರಲ್ಲಿ ಅಂತ ಆಗಬೇಕಾಗಿತ್ತದು. ಅಂದರೆ ಎಷ್ಟರಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಅಂದರೆ 2030ರಲ್ಲಿ. ಅಂದರೆ 2030ರೊಳಗಾಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂದರೆ SDG ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತೀವಲ್ಲ, ಅವು ಎಷ್ಟು ಅದಾವಪ್ಪ ಅಂದರೆ 17 ಅದಾವೆ. ಆ 17 ಗುರಿಗಳನ್ನು ಸಾಧಿಸುವುದು ಯಾವಾಗ? 2030ರೊಳಗಾಗಿ ಸಾಧಿಸಬೇಕಂತ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಯಾವಾಗ ಅದನ್ನು ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ 2015ರಲ್ಲಿ. ಹೌದಾ. ನೆಕ್ಸ್ಟ್
ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಮೊದಲ ಗುರಿ ನೋಡಿ ಫ್ರೆಂಡ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂದರೆ SDG ಅಂತ ಏನು ಕರಿತೀವಲ್ಲ, ಇದು ಎಷ್ಟು ಗುರಿಗಳದಾವೆ ಅಂದರೆ 17 ಗುರಿಗಳದಾವೆ. ಆ 17 ಗುರಿಗಳಲ್ಲಿ ಮೊದಲ ಗುರಿ ಯಾವುದಪ್ಪ ಅಂದರೆ ಬಡತನ ನಿರ್ಮೂಲನೆ. ಬಡತನ ನಿರ್ಮೂಲನೆ ಎಂಬುದು ಏನು ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಮೊದಲ ಗುರಿಯಾಗಿದೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಅಂದರೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ನ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಆಗಿತ್ತು. ಇದೇ ರೀತಿಯಾಗಿ ಬೇರೆ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಅಪ್ಡೇಟ್ಸ್ ಬೇಕಾಗಿದ್ದರೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, 1 Step to Success ಅಂತ. ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಯಾವುದೇ ಒಂದು ಜಾಬ್ ನೋಟಿಫಿಕೇಷನ್ ಆಗಿರಲಿ, ಯಾವುದೇ ಒಂದು ಕೀ ಆನ್ಸರ್ ಆಗಿರಲಿ, ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಆಗಿರಲಿ, ಮತ್ತು ಯಾವುದೇ ನ್ಯೂಸ್ ಬಂದರೂ ಕೂಡ ಅತಿ ವೇಗವಾಗಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಧನ್ಯವಾದಗಳು.